ನಮಸ್ತೆ ವೀಕ್ಷಕರೇ, ಇದು ನ್ಯಾಮತಿ ತಾಲೂಕಿನ ನ್ಯಾಮತಿ ಪಟ್ಟಣದಲ್ಲಿರ್ತಕ್ಕಂಥ ರುದ್ರಭೂಮಿ ಅಂದರೆ ಮುಕ್ತಿಧಾಮ ಅನ್ನೋದು ಈ ನ್ಯಾಮತಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸತ್ತಂಥ ಶವಗಳನ್ನು ಒಯ್ಯುವಂಥ ಜಾಗದಲ್ಲಿ ನಾವು ಒಳಗಡೆ ಹೋಗುವಂಥದ್ದು ತೋರಿಸುವ ಕೆಲಸ ಮಾಡ್ತಾಯಿದ್ದೀನಿ. ಒಳಗಡೆ ಹೋಗೋಣ. ಇದಾದ ನಂತರ 2018-19 ಸಾಲಿನಲ್ಲಿ ಸುಮಾರು 4,06,000 ರೂಗಳನ್ನು ವೆಚ್ಚದಲ್ಲಿ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಾಮಗಾರಿ ಮಾಡುವಂಥದ್ದು ಕೆಲಸ ಮಾಡಿದ್ದಾರೆ. ನಾವು ದೇವರನ್ನು ಕಾಣುವುದು ಹೆಣದ ರೂಪದಲ್ಲಿ, ನಾವು ಸತ್ತಾಗೆ ಬರುವುದು, ಆ ಶವ ಸಂಸ್ಕಾರಕ್ಕೆ ಬರುವುದು, ದೇವರನ್ನು ಕಾಣುವುದು, ಹೆಣದ ಉಗಿಲಿಕ್ಕೆ ರುದ್ರಭೂಮಿಯನ್ನು ಮಾಡಿದ್ದಾರೆ. ಯಾಕೆ ಈ ಬೋರ್ಡನ್ನು ನಾನು ಯಾಕೆ ತೋರಿಸ್ತೀನಿ ಅಂತ ಹೇಳಿದರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ರುದ್ರಭೂಮಿಯನ್ನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನೋಡ್ಬೋದು, ರುದ್ರಭೂಮಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಕುಡಲಿಕ್ಕೆ ನೀರಿಲ್ಲ. ನಾನು ಶವದ ಗುಡ್ಡಿಯನ್ನು ತೋರಿಸುವಂಥ ಕೆಲಸ ನಾನು ಇಲ್ಲಿ ಮಾಡಬೇಕಾಗುತ್ತೆ ಏನೋ. ಇದನ್ನು ತೋರ್ಸೋಕೆ ಬೇಡ ಅನ್ನೋದು ಸಾರ್ವಜನಿಕರು ತಪ್ಪಾಗಿ ಭಾವಿಸಬಾರ್ದು. ಈ ರುದ್ರಭೂಮಿ ಬಂದಿದ್ದೀನಿ. ರುದ್ರಭೂಮಿ ಯಾಕೆ ಬಂದಿದ್ದೀನಿ ಅನ್ನೋದಾದರೆ, ಈ ಕಡೆ ಭಾಗದ ವಿಷ ಕುಡಿದಂಥ ಹೆಣಗಳು, ಆಕ್ಸಿಡೆಂಟ್ ಹೆಣಗಳನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಇಲ್ಲಿ ರೂಮ್ಗಳನ್ನು ಕಟ್ಟುವಂಥ ವ್ಯವಸ್ಥೆ ಆಗಿದೆ. ಅದರ ಹತ್ತಿರ ಹೋಗಿ ತೋರಿಸೋಂಥ ಕೂಡ ಕೆಲಸ ನಾನು ಮಾಡ್ತೀನಿ. ಈಗ ನಾನು ದೂರದಲ್ಲಿದ್ದೀನಿ, ನೋಡ್ಬೋದು. ಮತ್ತೊಂದು ಸರಿ ನಮ್ಮ ರುದ್ರಭೂಮಿಯನ್ನು ತೋರಿಸೋಂಥ ಕೆಲಸ ಮಾಡ್ತೀನಿ ಅಂತ ಒಂದು ಪದ ಬಳಕೆಯನ್ನು ಮಾಡ್ತಾಯಿದ್ದೀನಿ. ಹೊನ್ನಾಳಿ ಮತ್ತು ತಾಲೂಕು ನ್ಯಾಮತಿ ಗ್ರಾಮದಲ್ಲಿ ಶವಾಗಾರ ಕೊಠಡಿ ನಿರ್ಮಾಣ. ಲೆಕ್ಕ ಶೀರ್ಷಿಕೆ 2022-10-6-1-2005 ಅಂದಾಜು 2 ಲಕ್ಷ ವೆಚ್ಚದ ಈ ಶವಗಾರವನ್ನು ಕಟ್ಟಡವನ್ನು ಕಟ್ಟಲಿಕ್ಕೆ ಸರ್ಕಾರ ಮಂಜೂರು ಮಾಡಿದೆ. ಆದರೆ ಇದು ಆಸ್ಪತ್ರೆ ಇಲಾಖೆಗೆ ಅಂದರೆ ಹೆಲ್ತ್ ಇಲಾಖೆಗೆ ಬರ್ತದೆ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಇದನ್ನು ಯಾಕೆ ತೋರಿಸುವಂಥದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ, ರೂಮ್ ಬೀಗ ಹಾಕಿದ್ದಾರೆ. ಎಷ್ಟು ಕೆಟ್ಟದಾಗಿದೆ. ಇಲ್ಲಿನ ಆಕ್ಸಿಡೆಂಟ್ ಆದಂಥವ್ರನ್ನ, ವಿಷ ಕುಡಿದಂಥವ್ರನ್ನ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಇದನ್ನು ಕಟ್ಟಿಸಿದಂಥ ಈ ಕಟ್ಟಡ ಒಳಗಡೆ ಕಟ್ಟೆಯಲ್ಲೇ ಇದೆ. ಅದನ್ನು ಎಷ್ಟು ದಿನಗಳ ಕಾಲ ತೆಗೆದಾರೋ ಇಲ್ಲ ಗೊತ್ತಿಲ್ಲ. ಈ ನ್ಯಾಮತಿ ಭಾಗದ ಸಾರ್ವಜನಿಕರು ಆಕ್ಸಿಡೆಂಟ್ ಆದರೆ ಅಥವಾ ಅಚಾತುರ್ಯವಾಗಿ ನೇಣು ಹಾಕೊಂಡು ಮರಣ ಹೊಂದಿರೋ ಪೋಸ್ಟ್ಮಾರ್ಟಮ್ ಮಾಡಬೇಕಾಗ್ತದೆ. ಇದು ನ್ಯಾಮತಿ ತಾಲೂಕಾಗಿದೆ. ಆದರೆ ಹೊನ್ನಾಳಿ ತಾಲೂಕಿಗೆ ಕಳಿಸ್ತಾರೆ ಅನ್ನೋದು ಇಲ್ಲಿ ಸಾರ್ವಜನಿಕರ ಆಕ್ರೋಶವಾಗಿದೆ. ಅಂದರೆ ನ್ಯಾಮತಿ ತಾಲೂಕಾಗಿದ್ದರೂ ಸಹ, ಶವಗಾರ ಇದ್ದರೂ ಸಹ ಹೊನ್ನಾಳಿಗೆ ಯಾಕೆ ಕಳಿಸ್ತಾರೆ? ಆಸ್ಪತ್ರೆ ಇಲಾಖೆಯವರು ಯಾಕೆ ಇದು ತಿರಸ್ಕಾರ ಮನೋಭಾವನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲೇ ಶವವನ್ನು ಪೋಸ್ಟ್ಮಾರ್ಟಮ್ ಮಾಡುವಂಥದ್ದು ಕೆಲಸ ಮಾಡಬಹುದು. ಅದು ಹೊನ್ನಾಳಿ ಕಳಿಸ್ತಾರೆ ಅಂತ ನೋಡ್ತೇನೆ. ನನಗಿಲ್ಲಿ ಬೀಗ ಹಾಕುವಂಥದ್ದು ಕೂಡ ಮಾಡಿದ್ದಾರೆ. ಇದು ಕುಡಿಲಿಕ್ಕೆ ನೀರಿಲ್ಲ, ಇದೆಲ್ಲ ಕಿತ್ಕೊಂಡು ಹೋಗಿದೆ. ನೋಡ್ಬೋದು. ನಾನು ಕಿಟಕಿಯಲ್ಲಿ ತೋರಿಸುವಂಥದ್ದು ಕೂಡ ನಾವು ಮಾಡಬೇಕಾಗುತ್ತೆ ಏನೋ. ಶವಕ್ಕೆ ಯಾರ್ದೋ ಜಾತೀಯತೆ ಇರಲ್ಲ, ಮಾನವೀಯತೆಯ ಒಂದು ಮಾನದಂಡ ಆಗ್ತದೆ. ನಾನು ಕಿಟಕಿಯಲ್ಲಿ ತೋರಿಸುವಂಥ ಎಷ್ಟು ಗಬ್ಬು ನಾರುವಂಥದ್ದು ಆಗಿದೆ. ಇದು ಶವಗಾರ. ಇದು ನೋಡ್ಬೋದು ನೀವು. ಒಂದೇ ನಿಮಿಷ ನೋಡ್ಬೋದು. ಇಲ್ಲಿ ಪೋಸ್ಟ್ಮಾರ್ಟಮ್ ಜಾಗ. ಇದು ನಾನು ತೋರಿಸುವಂಥದ್ದು ಕೆಲಸ ಮಾಡ್ತೀನಿ. ಎಷ್ಟು ಸ್ವಚ್ಛತೆ ಇರಬೇಕು ಇದು ಶವಗಾರದಲ್ಲಿ. ಈ ಪೋಸ್ಟ್ಮಾರ್ಟಮ್ ಕೊಠಡಿಯಲ್ಲಿ ಎಷ್ಟು ಗಬ್ಬಾಗಿ ನೋಡಿ, ಒಂದು ಕ್ಲೀನ್ ಇಲ್ಲ. ಆಸ್ಪತ್ರೆ ಇಲಾಖೆಗೆ ಸಂಬಂಧಪಟ್ಟಿದೆಯೋ ಅಥವಾ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಿದೆಯೋ ಗೊತ್ತಿಲ್ಲ. ಈ ಶವಗಾರವನ್ನು ಈ ನ್ಯಾಮತಿ ತಾಲೂಕಿನ ಜನತೆಗೆ ಈ ಶವಗಾರದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಬೇಕು ಅನ್ನೋದು ಇಲ್ಲಿ ಜನರ ಆಕ್ರೋಶ ಆಗಿದೆ. ಅದರ ಸ್ವಚ್ಛತೆಯನ್ನು ಇಟ್ಕೊಳ್ಳುವಲ್ಲಿ ಈ ಆರೋಗ್ಯ ಇಲಾಖೆ ವಿಫಲ ಆಗಿದೆ ಅನ್ನೋದು ಕೂಡ ಜನರ ಆಕ್ರೋಶವಾಗಿದೆ. ಎಂಥ ದುರ್ದೈವ ಸಂಗತಿ ಅಂತ ಹೇಳಿದರೆ, ಸರ್ಕಾರ ಹಣವನ್ನು ಕೊಟ್ಟರೂ ಸಹ ಶವಗಾರ ಇಲ್ಲ. ಸರಿಯಾಗಿ ಇದ್ದರೂ ಸಹ ಇದನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ. ಹೊನ್ನಾಳಿ ಕಳಿಸ್ತಾರೆ ಅನ್ನೋದು ಕೂಡ ಇಲ್ಲಿಯ ಜನರ ಆಕ್ರೋಶ. ಇದು ನೋಡ್ಬೋದು. ಇದೆಲ್ಲ ರುದ್ರಭೂಮಿ. ನಾನು ಶವ ತೋರಿಸುವಂಥದ್ದು, ಗುಡ್ಡಿಯನ್ನು ಮಣ್ಣು ಮಾಡಿದಂಥ ಗುಡ್ಡಿಯನ್ನು ತೋರಿಸುವಂಥದ್ದು ಕೆಲಸ ಮಾಡ್ತೀನಿ. ಈ ಕಡೆ ಎಲ್ಲ ರುದ್ರಭೂಮಿ. ಇದನ್ನು ಸ್ವಚ್ಛತೆ ಮಾಡದೆ ಇರ್ಬೋದು. ಇದೇನೋ ಒಂದು ನಡೆಯುತ್ತೆ. ಹೀಗೆ ಮುಂದೆ ಹೋಗೋಣ. ಇಲ್ಲಿ ಏನು ಕೊಠಡಿ ಬಿಲ್ಡಿಂಗ್ ಇದೆ, ಇದು ಅಂದರೆ ತಗಡಿನ ಹಾಕಿರೋ ಶೆಡ್ ಇದೆ. ನಾನು ನೋಡ್ಬೋದು ಸ್ನೇಹಿತರೆ. ಇಂಥ ದುರ್ದೈವದ ಸಂಗತಿ ನ್ಯಾಮತಿ ತಾಲೂಕಲ್ಲಿ ಇದೆ ಅನ್ನೋದು ಕೂಡ ಆಗಿದೆ. ನ್ಯಾಮತಿ ಪಟ್ಟಣದಲ್ಲಿ ಸತ್ತಂಥ ಶವನ ಅಲ್ಲಿ ಉಗಿಯಂಥ ಕೆಲಸ ಮಾಡ್ತಾರೆ. ಇದು ಶವಗಾರ. ಈ ಸುಟ್ಟಂಥ ಇದು ಎಷ್ಟು ಕ್ಲೀನಾಗಿರಬೇಕು. ಸರ್ಕಾರ ಹಣ ಮಂಜೂರು ಮಾಡಿದೆ, ಹಣ ಕೊಡುತ್ತೆ. ಆದರೆ ಇಂಥ ದುರ್ದೈವ ನೋಡಿ, ಕ್ಲೀನ್ ಇಲ್ಲ, ಏನಿಲ್ಲ. ಆದರೆ ನ್ಯಾಮತಿ ತಾಲೂಕಿನವರು ಸಾರ್ವಜನಿಕರು ಒತ್ತಾಯ ಆಗಿದೆ. ಇಲ್ಲಿನ ಶವಗಾರ, ಇಲ್ಲಿನ ಪೋಸ್ಟ್ಮಾರ್ಟಮನ್ನು ಹೊನ್ನಾಳಿ ಕಳಿಸಬಾರ್ದು ಅನ್ನೋದು ಕೂಡ ಆಕ್ರೋಶವಾಗಿದೆ. ಸರ್, ನಮ್ಮ ಹೆಸರು ಗಿರೀಶ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ನಾವು ಹಿಂದೆ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮಾಡಿದ್ವಿ.
ವ್ಯವಸ್ಥಿತವಾಗಿ ಬೇಲಿ ಎಲ್ಲ ಹಾಕಿ ಗಿಡ ಎಲ್ಲ ಹಾಕಿ ಇದು ಮಾಡಿದ್ವಿ. ಈಗಂತೂ ಪಟ್ಟಣ ಪಂಚಾಯಿತಿ ಆದಮೇಲೆ ಅಂತೂ ಅಲ್ಲಿಂದ ₹1 ಯಾವುದೇ ರೀತಿ ಕೆಲಸ ಮಾಡಿಸಿಲ್ಲ. ಅಲ್ಲಿ ಏನು ಶವಗಾರ ಕೊಠಡಿ ಆಯ್ತಲ್ಲ, ಪೋಸ್ಟ್ ಮಾರ್ಟಮ್ ಆದಾಗ ಅದನ್ನು ಕ್ಲೀನೆನ್ಸು, ನೀರಿನ ವ್ಯವಸ್ಥೆ ಅದು ಇಲ್ಲ. ನಾವು ಮೊನ್ನೆ ಶಿವಾನಂದ ಬಡಾವಣೆ ಆದಾಗ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾರೆ ನೋಡಿದ ಅವ್ಯವಸ್ಥೆ ನೋಡಿದಾಗ ಲೈಟ್ ಒಂದು ಹಾಕಿ ಟಾರ್ಚರ್ ಹಿಡ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದ್ವಿ. ಹಿಂದೆ ಅಧಿಕಾರಿಗಳಿಗೂ ಹೇಳಿದ್ವಿ, ಅಲ್ಲಿ ಅದೊಂದು ವ್ಯವಸ್ಥೆ ಮಾಡಿರಿ, ಅದೊಂದು ನೀಟ್ನೆಸ್ ಮಾಡಿರಿ. ಆಮೇಲೆ ಶವ ಏನು ಸುಡ್ತಾರಲ್ಲ, ಅಲ್ಲಿ ಬಾನಿ ಇಲ್ಲ, ಆ ನಡೋತಲ್ಲೇ ಸುಡ್ತಾರೆ. ಅದನ್ನು ಅಲ್ಲಿ ತಿರುಗಿ ಬೆಳಗ್ಗೆ ಆದರೂ ಎಷ್ಟು ಬೇಕಷ್ಟು ಬೂದಿ ಒಯ್ದು ಇದು ಮಾಡ್ತಾರೆ. ಅಲ್ಲಿ ಕ್ಲೀನೆನ್ಸ್ ಇಲ್ಲ. ಆಮೇಲೆ ಗಿಡ ಕಂಟಿ ಎಲ್ಲ ಭಾರಿ ಹಾವಳಿ ಆಗಿದ್ದಾವೆ. ನಾಯಿಗಳು ಹೆಣ ಉಗಿದು ಬಂದಮೇಲೆ ಆ ಭೂಮಿ ಅಗಿದು ನಾಯಿಗಳ ಅವಸ್ಥೆ ಭಾಳ ಆಗಿದೆ. ಅದು ಒಂದು ಜಾಗಕ್ಕೆ ಯಾವುದೇ ರೀತಿಯ ಒಂದು ಸ್ವಚ್ಛತೆ ಇಲ್ಲ, ಮೆಟ್ಲಿಂಗ್ ಇಲ್ಲ, ಪೂರ್ತಿ ತಂತಿ ಬೇಲಿ ಅದು ಇಲ್ಲ. ಅಲ್ಲದೆ ಅಲ್ಲ ಭಾಳ ಅವ್ಯವಸ್ಥೆ ಇದೆ. ಸಾಕಷ್ಟು ಬಾರಿ ಪಟ್ಟಣ ಪಂಚಾಯಿತಿ ತಿಳಿಸಿದ್ರು ಕೂಡ ಅಲ್ಲಿ ಯಾರೇ ಬಂದ ಅಧಿಕಾರಿಗಳು ಇವತ್ತಿನವರೆಗೂ ನೋಡಿಲ್ಲ, ಕ್ರಮ ತಗೊಂಡಿಲ್ಲ ಅವರು. 2018-19ನೇ ಸಾಲಿನಲ್ಲಿ 2 ಲಕ್ಷ ವೆಚ್ಚದಲ್ಲಿ ಆ ಕೊಠಡಿಯನ್ನು ಕಟ್ಟಿಸುವಂಥದ್ದು ಆಗ್ತದೆ. ಪೋಸ್ಟ್ ಮಾರ್ಟಮ್ ಮಾಡುವ ಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಅದು ಬೀಗ ಹಾಕಿದ್ದಾರೆ ಬ್ರದರು. ಆ ಕಿಟಕಿ ಹಂಗ ಇದೆ, ಆ ಬಾಗಿಲಿಗೆ ಬೀಗ ಹಾಕಿದ್ದು ಜಂಗ್ ತಿನ್ನುವಂಥದ್ದಾಗಿದೆ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದವರು ಎಷ್ಟು ನಿರ್ಲಕ್ಷ್ಯದಿಂದ ಇದ್ದಾರೆ ಅಂತ ಹೇಳಿ, ಯಾಕೆ ಈ ಪದವನ್ನು ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ. ನೀವು ಆ ರುದ್ರಭೂಮಿ ಎಷ್ಟು ಸ್ವಚ್ಛತೆ ಇರಬೇಕು ಅನ್ನೋದಾದರೆ, ಇಲ್ಲಿ ದೇವರ ಪೂಜೆಯನ್ನು ಮಾಡ್ತಿರೋ ಆದರೆ ಸಮಾಧಾನ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಹೆಣವನ್ನು ಸತ್ತಾದ ಸಂದರ್ಭದಲ್ಲಿ ನಾವು ದೇವರ ರೂಪವನ್ನು ಕಾಣುವಂಥದ್ದು ರುದ್ರಭೂಮಿಯಲ್ಲಿ ಮಾಡುವಂಥದ್ದು ಕೆಲಸ ಮಾಡ್ತೇವೆ. ಎಷ್ಟು ಗಲೀಜು ಇಟ್ಕೊಳ್ಳುವಂಥದ್ದು ಈ ಪಟ್ಟಣದಲ್ಲಿ ನ್ಯಾಮತಿ ತಾಲೂಕಾಗಿದೆಯಲ್ರಿ. ನೀವು ಸಾಮಾನ್ಯರು, ಈ ಗ್ರಾಮಸ್ಥರು ಯಾಕೆ ಆ ಅಧಿಕಾರಿಗಳನ್ನು ಸುಮ್ಮನೆ ಬಿಟ್ಟಿದ್ದೀರಿ ಅನ್ನೋದು ನಾವು ಇಲ್ಲಿವರೆಗೂ ಹೇಳಿದ್ವಿ, ಗಮನಕ್ಕೆ ತಟ್ಟಿದ್ದೀವಿ ಅವರಿಗೆ. ಅವ್ರು ಎಚ್ಚೆತ್ಕೊಂಡಿಲ್ಲ, ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ, ಕ್ಲೀನಿಂಗ್ ಮಾಡಲಿಲ್ಲ, ಅಲ್ಲಿ ಸ್ವಚ್ಛತೆ ಮಾಡಲಿಲ್ಲ ಅಂದರೆ ಗ್ರಾಮಸ್ಥರೆಲ್ಲ ಸೇರಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಬೇಕಾಗತ್ತೆ ಮುಂದೆ. ಅವರಿಗೆ ಎಚ್ಚೆತ್ಕೆ ಈ ABC ನ್ಯೂಸ್ ಮುಖಾಂತರ ಎಚ್ಚರಗೊಳಿಸ್ತಾ ಇದ್ದೀವಿ. ಎಚ್ಚೆತ್ಕೊಂಡು ಕ್ಲೀನ್ ಮಾಡಿ ಅಲ್ಲಿ ಒಂದು ನೀರಿನ ವ್ಯವಸ್ಥೆ, ಆ ತೊಳೆಯೋದೊಂದು ಸಿಬ್ಬಂದಿ ನೇಮಕ ಮಾಡಿ ಪೋಸ್ಟ್ ಮಾರ್ಟಮ್ ಆದಾಗ. ಆಮೇಲೆ ಇಲ್ಲಿ ಪೋಸ್ಟ್ ಮಾರ್ಟಮ್ಮು ಜಲ್ದಿ ಆಗೋದೇ ಇಲ್ಲ. ಹೊನ್ನಾಳಿ ಹೋಗ್ರಿ, ಸಾಧ್ಯತೆ ಇಲ್ಲಾಂದರೆ ಎಮರ್ಜೆನ್ಸಿ ಹೋಗ್ರಿ, ಶಿವಮೊಗ್ಗ ಹೋಗ್ರಿ, ಹೊನ್ನಾಳಿ ಹೋಗ್ರಿ ಅಂತಾರೆ. ಬಡವರು ಬಗ್ಗರು ಇಲ್ಲಿ ಡೆತ್ ಆದ್ರೂ ಇದು ಸೆನ್ಸಾರ್ ಹೊಡಿತೈತಿ, ಅಲ್ಲಿ ಕಳಿಸ್ರಿ ಇಲ್ಲಿ ಕಳಿಸ್ರಿ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲರೂ ಗಮನ ಹರಿಸಿ ಇದನ್ನು ಭಾಳ ಸ್ವಚ್ಛತೆಯಿಂದ ಹಿಡಿದು ಪೂರ್ತಿ ನ್ಯಾಮತಿ ತಾಲೂಕು ಸುತ್ತಮುತ್ತಲು ಎಲ್ಲರೂ ಇಲ್ಲೇ ಪೋಸ್ಟ್ ಮಾರ್ಟಮ್ ಆಗೋ ರೀತಿಯಾಗಿ ಸ್ವಚ್ಛತೆಗೊಳಿಸಿ ಇಲ್ಲೇ ನೀಟ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಇದು ಅಧಿಕಾರಿಗಳಿಗೆ, ಇದಕ್ಕೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ ಮುಂದೊಂದು ದಿನ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ನ್ಯಾಮತಿ ತಾಲೂಕಲ್ಲಿ. ಅಲ್ಲ, ನೀವು ಒಂದು ಪದ ಬಳಕೆ ಮಾಡಿದೆ, ಇಲ್ಲಿ ಪೋಸ್ಟ್ ಮಾರ್ಟಮ್ ಸರಿಯಾದ ರೀತಿ ಆಗಲ್ಲ ಅಂದರೆ ನಾನು ಯಾಕೆ ನಿಮಗೆ ಈ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದರೆ, ಇಲ್ಲಿ ವೈದ್ಯರು ಇಲ್ವಾ, ವೈದ್ಯರಿಗೆ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ವೈದ್ಯರು ಸಂಬಂಧಪಟ್ಟ ವೈದ್ಯರು ಇಲ್ವಾ ಅನ್ನೋದು. ಸಂಬಂಧಪಟ್ಟ ವೈದ್ಯರು ಇದ್ರೂ ಕೂಡ ಇಲ್ಲಿ ಏನಾಕತಿ ಅಂದರೆ ಅವು ಬದುಕಿ ಡೆತ್ ಆಗಿದ್ರೂ ಏನೋ ಸೆನ್ಸರ್ ಹೊಡಿತೈತಿ, ಅರ್ಜೆಂಟಾಗಿ ನೀವು ಕರ್ಕೊಂಡೋಗ್ರಿ ಶಿವಮೊಗ್ಗ ಹೊನ್ನಾಳಿ ಹೋಗಿ ಅಂದ್ರಾಗ ಇಲ್ಲೇ ಡೆತ್ ಆದ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡೋರು ಇಲ್ದಂಗೆ ಆಕತಿ ಅನ್ನೋ ಲೆಕ್ಕಾಚಾರನ ಏನೋ ಗೊತ್ತಿಲ್ಲ. ಒಟ್ಟು ಆದಷ್ಟು 100% ಭಾಗ ಶಿವಮೊಗ್ಗ ಹೊನ್ನಾಳಿನೇ ಹೋಗೋದು ಬಾಡಿಗಳು. ಇಲ್ಲಿ ಪೋಸ್ಟ್ ಮಾರ್ಟಮನ್ನು ಇಲ್ಲೇ ಮಾಡಬೇಕು, ಆಮೇಲೆ ಸ್ವಚ್ಛತೆಯನ್ನು ಮಾಡಬೇಕು ಅನ್ನೋದು ಕೂಡ ತಮ್ಮ ವಾದ ಇದೆ, ನಮ್ಮ ವಾದ ಇದೆ. ನಮಸ್ಕಾರ.